ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾವು ಮತ್ತು ನಮ್ಮ ಬಿಲ್ಡಿಂಗ್ ಅವರೆಲ್ಲ ಸೇರಿ ನಾವು ಅಂಬಾರಿ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಇದು ಡಬಲ್ ಟೆಕ್ಕರ್ ಬಸ್ ಅಂತ ಎಲ್ರಿಗೂ ಗೊತ್ತು. ಸೊ ಇವಾಗ ನಾನು ರೇಷ್ಮವನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವ್ರು ನಮ್ಮನೆ ಮೇಲಿರೋದು. ತುಂಬ ವ್ಲಾಗ್ಸ್ಗಳಲ್ಲೆಲ್ಲ ನೋಡಿರ್ತೀರ. Stand here. One stand. See here. ಏನಾಗಲ್ಲ ಬಿಡಿ, ಏನಾಗಲ್ಲ ಬಿಡಿ. ನಮ್ಮ ಬಿಲ್ಡಿಂಗಲ್ಲಿ 4 ಮನೆ ಇದೆ. ಸೊ ಅದಕ್ಕೆ 4 ಜನ ಹೋಗ್ತಾ ಇದ್ದೀವಿ ಮತ್ತು ಅವ್ರ ಕಿಡ್ಸ್ ಕೂಡ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಮನೆ ಹತ್ರನೇ ಇರೋದು. ನೋಡೋಣ ಯಾವ ರೀತಿ ಅಂತ. ಲೈಟ್ಸ್ ಇವಾಗ ಆನ್ ಮಾಡಿದ್ರು. ನೋಡಿ ಕ್ಯೂ ಯಾವ ಲೆವೆಲ್ಗಿದೆ. ಆ್ಯಕ್ಚುಲಿ ನಾವು ಬಂದಿರೋದು 4:30 ಹಂಗೆ, ನಾವು ಮನೆಗೆ ಬಂದಿದ್ದು 9:30 ಹಂಗೆ. ತುಂಬ ಸ್ಟ್ರಗಲ್ಸಿಂದ ನಾವು ಬಂದಿದ್ದೀವಿ ಫ್ರೆಂಡ್ಸ್. ತುಂಬಾ ಕಾಯಬೇಕಾಗುತ್ತೆ. ಇಷ್ಟು ಜನ ಬರೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ಅದಾದಮೇಲೆ ಸ್ವಲ್ಪ ಕತ್ಲೆ ಆದಮೇಲೆ ಲೈಟಿಂಗ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಆವಾಗ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ಇವಾಗ ಬಂದು 7:30. ಇಷ್ಟು ಜನ ಇದ್ದಾರೆ. ಇನ್ನು ನಾವು 9 o'clock ಹಂಗೆ ಇಲ್ಲಿಗೆ ರೀಚ್ ಆಗಿಬಿಟ್ವಿ ಫ್ರೆಂಡ್ಸ್, ತುಂಬ ಸ್ಟ್ರಗಲಿಂದ. ನಮ್ಮ ಹಿರಿಯರು ಮಾಡಿದ ಕೊಟ್ಟರದನ್ನೇ ನಾವು ನಾವೆಲ್ಲ ಸುಖವಾಗಿಲ್ಲ ಅಂತ ನಮ್ಮ ಅಪ್ಪ ನಮ್ಮ ಅಮ್ಮ ಮಾಡಿದ್ದಾರೆ. ಅದೇ ಥರ ಮಹಾತ್ಮ ಗಾಂಧಿ ನಮ್ಮ ಮಕ್ಕಳು ಇದು 8ನೇ ಟ್ರಿಪ್ಪು 10ನೇ ಟ್ರಿಪ್ಪು ಇಲ್ಲಿವರೆಗೂ ಬಂದು ನಿಂತಿರೋದು. ಸೊ ಇವಾಗ ನಮ್ಮ ಟರ್ನ್ ಬಂದಿದೆ. ನಾವು ಹತ್ಕೊಂಡು ಹೋಗೋದಕ್ಕೆ ಆ ಕಡೆಯಿಂದ ಬೇರೆ ಬಿಡ್ತಿದ್ರು. ಅದಕ್ಕೆ ಅಲ್ಲಿ ಬಿಡಬೇಡಿ ಇಲ್ಲಿ ಬಿಡಬೇಡಿ ಅಂತ ಹೇಳ್ತಿದ್ರು. ಬನ್ನಿ ಇವಾಗ ಹತ್ತಕ್ಕೆ ಹೋಗೋಣ. ಅಷ್ಟೊತ್ತಿಗೆ ನಮ್ಮ ಇದು ಪೇಷನ್ಸ್ ಲೆವೆಲ್ ಟೆಸ್ಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಾವೆಲ್ಲ ಸಖತ್ ಜಗಳ ಆಡಿ ಒಳಗೆ ಮುಂದೆ ನುಗ್ಗೇ ಬಿಟ್ವಿ. ನಾವು ಮೇಲೆ ಕೂತ್ಕೊಳ್ಳೇಬೇಕು ಅಂತ. ನಮ್ಮ ಮನೆ ಮುಂದೆ ಇರೋರೆಲ್ಲ ಮುಂದೆ ಹೋದ್ರು, ನಾವು ಮಾತ್ರ ಹಿಂದೆನೆ ಉಳಿದ್ಬಿಟ್ವಿ ಅಷ್ಟೇನೆ. ಬನ್ನಿ ನೋಡೋರಂತೆ. ಅಯ್ಯೋ ಇಲ್ಲ ಕೂತ್ಕೊಳ್ಳಿ ಒಳ್ಳೆ ನಡಿ ಆಯ್ತು. ನಾವು ಬರೋಣ. ಸುಲಭ ಆಯ್ತಾ? ನಾವು ವಿಡಿಯೋ ಮಾಡ್ಕೋಬೋದಾಯ್ತು. ಮಿಸ್ ಆಯ್ತದ.
ಇದು ಡಬಲ್ ಟಕ್ಕರ್ ಬಸ್ ಆಗಿರೋದ್ರಿಂದ ಮಾಡಿ ಇರುತ್ತೆ ಮೇಲೆ ಒಳಗಡೆಯಿಂದ ಮೇಲ್ ಹತ್ತು ಹೋಗ್ಬೇಕಾಗಿತ್ತು. ನಮ್ಮ ಮುಂದೆ ಅಂದರೆ ನಮ್ಮ ಕಾಂಪೌಂಡಲ್ಲಿರೋರು ಮುಂದೆ ಇಬ್ರಿಗೆ ಮುಂದೆ ಹೋದ್ರು, ಅವ್ರ ಕಿಡ್ಸು. ನಾನು ಮಾತ್ರ ಹಿಂದೆ ಉಳಿದೆ. ನಾನು ಮತ್ತು ರೇಷ್ಮಾ ಅವರು ಮುಂದೆನೇ ಉಳಿದ್ವಿ. ನಾನು ಸೈಡಿಂದನೇ ತಕ್ಕೊತಿದ್ದೆ. ನನಗೆ ಯಾಕೋ ಸ್ಯಾಟಿಸ್ಫೈನೇ ಆಗಲಿಲ್ಲ ಇಲ್ಲಿ ಸೈಡಿಂದ ಎಲ್ಲ ತಕ್ಕೊತಿರೋದು. ಜಸ್ಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಶಿಲ್ಪ ಅವರು ಅಂದರೆ ನನ್ನ ಮಗ ಶಿಲ್ಪ ಅವ್ರ ಮೊಬೈಲಲ್ಲಿ ನನ್ನ ಮಗ ತಕ್ಕೊಂಡಿದ್ದಾನೆ. ಅದನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಕಳಿಸಿದ್ರು. ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಕ್ಲಿಪ್ಪಿಂಗ್ಸ್ ಎಲ್ಲಾನು. ಬಟ್ ಎನಿವೇಸ್ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಮೇಲ್ಗಡೆ ನಿಂತ್ಕೊಂಡು ತೆಗ್ದಿರೋದು. ಸೊ ಇದೆಲ್ಲ ಬಂದು ನನ್ನ ಮಗ ತೆಗ್ದಿರೋ ಅಂಥ ಕ್ಲಿಪ್ಪಿಂಗ್ಗಳು. ಸೊ ನನಗೇನೋ ಸ್ವಲ್ಪ ಸ್ಯಾಟಿಸ್ಫೈ ಆಗಿದೆ. ಸೊ ಇದೆಲ್ಲನೂ ಅಂದರೆ ನಮ್ಗೆ ಡೈರೆಕ್ಟಾಗಿ ನೋಡೋದಕ್ಕಿಂತ ಮೇಲಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಯಾಕಂದರೆ ಅದು ಡೈರೆಕ್ಟ್ ಕಣ್ಣಿಗೆ ಹೊಡಿತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಬಸ್ ಒಳಗೆ ಕುತ್ಕೊಂಡು ನೋಡ್ರೆ ನಿಜವಾಗ್ಲೂ ಏನೂ ನೋಡಿದ್ದೀವಿ ಅಂತ ಅನ್ಸಲ್ಲ. ಒಂದು ಸೈಡ್ ಮಾತ್ರ ನೋಡಬೇಕಾಗುತ್ತೆ ಅಷ್ಟೇ, ಮೇಲೆಲ್ಲ ನೋಡೋಕ್ಕಾಗಲ್ಲ. ಸೊ ಯಾರಾದರೂ ಬರಂಗಿದ್ರೆ ಇನ್ನೊಂದು 2-3 ಡೇಸ್ ಇದೆ ಅಷ್ಟೇ. ಇದರಲ್ಲೇನೆ ಏನು 2 ವೀಲರಲ್ಲೇ ಬಂದು ನೀವು ಮಾಡ್ಕೋಬೋದು ವಿಡಿಯೋಗಳನ್ನ. ಇಲ್ಲ ಅಂದರೆ ಅಷ್ಟು ಏನು ಚೆನ್ನಾಗಿ ಅನಿಸಲ್ಲ. ಸೊ ನಮ್ಮ ಮನೆಯವ್ರು ಹೇಳಿದ್ರು, ಆದ್ರೂ ನಾವು ಒಂದ್ಸತಿ ಬಸ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ನಾವು ತುಂಬ ಅವರ್ಸ್ ಗಟ್ಟಲೆ ಅಂದರೆ ಹೆಚ್ಚು ಕಮ್ಮಿ 4 ಅವರ್ಸ್ ಕಾದ್ಬಿಟ್ಟು ನಾವು ಮಾಡಿರೋ ಅಂಥದ್ದು ಇದು, ಅಂದರೆ ಹೋಗಿರೋ ಅಂಥದ್ದು. ಸೊ ಎನಿವೇಸ್ ತಕ್ಕೊಂಡು ಬಂದಿದ್ದಾನೆ. ಎಷ್ಟು ತಕ್ಕೊಂಬಂದಿದ್ದಾನೋ ಅಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಿಮ್ಗೆಲ್ಲರಿಗೂ ಇದು ಲೈಕ್ ಆಗಿದೆ ಅಂತ ಅನ್ಕೊತೀನಿ. ಸೊ ಎಂಜಾಯ್ ಮಾಡಿ ಫ್ರೆಂಡ್ಸ್. ನಮ್ಮ ತುಮಕೂರಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಎಲ್ಲ ನಡೀತಾ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಅಂದರೆ ಲೈಟಿಂಗ್ಸ್ ಮಾತ್ರ ಎಕ್ಸ್ಟ್ರೀಮ್ಲಿ ಸಕ್ಕತ್ತಾಗಿತ್ತು. ಸೇಮ್ ಮೈಸೂರು ಥರನೇ ಇತ್ತು ಫ್ರೆಂಡ್ಸ್, ಹೇಳಬೇಕು ಅಂತಂದರೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಲಿಕ್ಕೆ ಮರಿಬೇಡಿ. ನಾನು ನೆಕ್ಸ್ಟ್ ಫ್ಯೂಚರ್ ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಗುಡ್ ಬೈ. ಸಿಕ್ಕಿದ್ದೆ ಬಿಟ್ಕೊಳ್ಬಿಡೆ.